ಗೋಧಿ ಹಿಟ್ಟಿನ ದೋಸೆಯೂ ಅಲ್ಲ, ಚಪಾತಿಯೂ ಅಲ್ಲ, ರೊಟ್ಟಿ ತರಕಾರಿಯಿಂದ ಮಸಾಲ ಪಲ್ಯದೊಂದಿಗೆ. ನಮಸ್ತೆ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಶಾರದಾ ಹಾಲ್ತೋಟ, ಪುತ್ತೂರು. ಇವತ್ತಿನ ವಿಡಿಯೋದಲ್ಲಿ ನಾವು ಗೋಧಿ ಹಿಟ್ಟಿನಿಂದ ರೊಟ್ಟಿ ಮಾಡ್ತಾ ಇದ್ದೇವೆ. ಹೇಗೆ ಸುಲಭವಾಗಿ, ರುಚಿಕರವಾಗಿ, ಆರೋಗ್ಯಕರವಾಗಿ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡುವ. ಜೊತೆಗೆ ತರಕಾರಿಯಿಂದ ಮಸಾಲೆ ಪಲ್ಯ ಕೂಡ ಮಾಡುವ. ಬನ್ನಿ ಶುರು ಮಾಡುವ. ಮಿತ್ರರೇ, ಶರಧಿ ಪಾಕಗೃಹದಲ್ಲಿ ಗೋಧಿ ಹಿಟ್ಟಿನ ರೊಟ್ಟಿಯ ಪೂರ್ವ ತಯಾರಿ ಮಾಡ್ತಾ ಇದ್ದೇವೆ. 1 ಕಪ್ಪಿಗೆ 1 ರೊಟ್ಟಿಯ ಹಾಗೆ 2 ಕಪ್ಪಿಗೆ 2 ರೊಟ್ಟಿ ಸುಮಾರಾಗಿ ಅಷ್ಟು ಹಿಟ್ಟು ನಾವೀಗ ತಗೊಂಡಿದ್ದೇವೆ. ಮೀಡಿಯಮ್ ಹುಳಿ ಇರುವಂಥ ಒಂದು ನಾರ್ಮಲ್ ಮಜ್ಜಿಗೆಯನ್ನು 1.5 ಸೌಟು ಹಾಕ್ತಾ ಇದ್ದೇವೆ. 2 ಸ್ಪೂನು ಸಕ್ಕರೆ ಮತ್ತು ಉಪ್ಪು. ಹೊರಗಡೆ ತುಂಬ ಮಳೆ ಬರ್ತಾ ಇದೆ. ಸ್ವಲ್ಪವೇ ನೀರು ಹಾಕುವ. ಗಟ್ಟಿಗೆ ಗೋಧಿ ಹಿಟ್ಟು ಕಲಸೋಣ. ಮಿತ್ರರೇ, ಯಾವ ರೀತಿಯ ಸೈಡ್ ಡಿಶ್ಗೆ ಕೂಡ ಇವತ್ತಿನ ಈ ರೊಟ್ಟಿ ಹೊಂದಿಕೊಳ್ತದೆ. ಸಾಂಬಾರು, ಚಟ್ನಿ, ಮಸಾಲೆ, ಯಾವ ರೀತಿಯ ಸೈಡ್ ಡಿಶ್ ಕೂಡ ಆಗ್ಬೋದು. ಇದೀಗ ಒಂದು ಸುಮಾರು 4 ಗಂಟೆ ಹೊತ್ತು ಹೀಗೆ ಬಿಡುವ. ಮೊದಲು ನಾವು ವೆಜಿಟೇಬಲ್ ಕರಿ ಮಾಡುವ. ಮಸಾಲ ಪಲ್ಯ, ಗರಂ ಮಸಾಲ, ತುಪ್ಪ, ಕ್ಯಾಪ್ಸಿಕಮ್, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದಿಷ್ಟನ್ನು ನಾವು ಆಮೇಲೆ ಫ್ರೈ ಮಾಡುವಾಗ ಉಪಯೋಗಿಸ್ಕೊಳ್ಳುವ. ಮೊದಲು ಕ್ಯಾರೆಟ್, ಆಲೂಗಡ್ಡೆ, ಬಟಾಣಿ ಇಷ್ಟನ್ನು ನಾವು ಮೊದಲು ಬೇಯಿಸ್ಕೊಳ್ಳುವ. ಬಟಾಣಿ, ಆಲೂಗಡ್ಡೆ, ಕ್ಯಾರೆಟ್ ಎಲ್ಲ ಜೊತೆಯಲ್ಲಿ ಒಂದೇ ಸರ್ತಿ ಬೇಯಿಸುವ. ಟೈಮ್ ಸೇವ್ ಆಗ್ತದೆ. ಸ್ವಲ್ಪ ನೀರು ಹಾಕುವ, ಬೇಯಲಿಕ್ಕೆ ಬೇಕಾದಷ್ಟೇ. ಉಪ್ಪು ಹಾಕ್ತೇನೆ, ಸ್ವಲ್ಪ ಮಿಕ್ಸ್ ಕೂಡ ಮಾಡ್ತೇನೆ. ಮಿತ್ರರೇ, 2 ಟೊಮೆಟೊ, 2 ಈರುಳ್ಳಿ, 1 ಕ್ಯಾಪ್ಸಿಕಮ್ ಹೆಚ್ಚಿಟ್ಟಿದ್ದೇವೆ. 6 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೇವೆ. ಶುಂಠಿಯೊಂದಿಗೆ ಶುಂಠಿ ಬೆಳ್ಳುಳ್ಳಿ ಮಿಕ್ಸು ರೆಡಿ ಮಾಡಿದ್ದೇವೆ. ತರಕಾರಿ ಚೆನ್ನಾಗಿ ಬೆಂದಿದೆ. ಆಲೂಗಡ್ಡೆ ಮತ್ತು ಬಟಾಣಿಯನ್ನು ಲೈಟಾಗಿ ಸ್ಮ್ಯಾಶ್ ಮಾಡುವ. ಮಸಾಲೆ ಚೆನ್ನಾಗಿ ಹೀರ್ಕೊಳ್ತದೆ. ಒಗ್ಗರಣೆಗೆ ಸ್ವಲ್ಪ ತುಪ್ಪ ತಗೊಳ್ತಾ ಇದ್ದೇವೆ. ಎಣ್ಣೆ ಕೂಡ ತಗೊಳ್ಬೋದು. 3 ಲವಂಗ, 1 ಪೀಸು ಚಕ್ಕೆ, 1 ಪೀಸ್ ದಾಲ್ಚಿನ್ನಿ ಎಲೆ ಚೆನ್ನಾಗಿ ಬಿಸಿ ಮಾಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಾಕುವ. ಸ್ವಲ್ಪ ಗರಂ ಮಸಾಲ ಪೌಡರ್ ಸೇರಿಸುವ. ಪುನಃ ಬಿಸಿ ಮಾಡಿಕೊಂಡು ಕ್ಯಾಪ್ಸಿಕಮ್ ಫ್ರೈ ಮಾಡುವ. ಕ್ಯಾಪ್ಸಿಕಮ್ ಸುಮಾರು 1-1.5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಫ್ರೈಡ್ ಸ್ಮೆಲ್ ಬರ್ತಾ ಇದೆ. ಈಗ ಈರುಳ್ಳಿ ಸೇರಿಸುವ. ನೋಡಿ, ಈಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಒಳ್ಳೆ ಘಮ ಘಮ ಸ್ಮೆಲ್ ಬರ್ತಾ ಇದೆ. ಕ್ಯಾಪ್ಸಿಕಮ್ ಕೂಡ. ಈಗ ಟೊಮೆಟೊ ಹಾಕ್ತೇನೆ. ಉಪ್ಪು ಸ್ವಲ್ಪ. ಟೊಮೆಟೊದ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಸಾಫ್ಟ್ ಆಗ್ತದೆ. ಮಿಕ್ಸಿಯಲ್ಲಿ ಉಳಿದಿರುವಂಥ ಶುಂಠಿ ಬೆಳ್ಳುಳ್ಳಿ ಮಿಕ್ಸನ್ನು ಈಗ ಸೇರಿಸುವ. ಫ್ರೈ ಮಾಡ್ತಾ ಇದ್ದಾಗೆ ಸ್ವಲ್ಪ ಅರಿಶಿನ ಮತ್ತು ಗರಂ ಮಸಾಲೆ ಪೌಡ್ರ್ ಹಾಕುವ. ಮಿತ್ರರೇ, ಈಗ ಟೊಮೆಟೊ ಸಾಫ್ಟ್ ಆದಾಗ ತರಕಾರಿ ಸೇರಿಸುವ. ಈಗ ಒಂದು ಸ್ವಲ್ಪ ನೀರು ಸೇರಿಸುವ. ಇನ್ನೊಂದು ಸ್ವಲ್ಪ ಗರಂ ಮಸಾಲೆ ಮತ್ತು ಉಪ್ಪು ಸೇರಿಸ್ತಾ ಇದ್ದೇವೆ ನಾವು. ಇದು ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ತಾ ಇದ್ದೇವೆ. ಘಮ ಘಮಿಸುತ್ತಿರುವ ವೆಜಿಟೇಬಲ್ ಮಸಾಲಾ ಕರಿ ತಯಾರಾಗಿದೆ. ಸ್ವಿಚ್ ಆಫ್ ಮಾಡುವ. ಅತ್ಯಂತ ರುಚಿಕರ ತರಕಾರಿ ಮಸಾಲ ಪಲ್ಯ. ಗೋಧಿ ಹಿಟ್ಟು ಕಲಸಿರುವುದನ್ನು ಈಗ 4 ಗಂಟೆ ನಂತರ ಓಪನ್ ಮಾಡ್ತಾ ನೋಡುವ. ಹಿಟ್ಟು ಪರಿಮಳವು ಚೆನ್ನಾಗಿದೆ. ಈಗ ದಪ್ಪಕ್ಕೆ ಹಿಟ್ಟನ್ನು ಸ್ವಲ್ಪ ನೀರು ಹಾಕಿ ಕಲಸುವ. ಕಾವಲಿಗೆ ಬಿಸಿ ಆಯಿತು. ಇನ್ನು ರೊಟ್ಟಿ ಮಾಡಲಿಕ್ಕೆ ಶುರು ಮಾಡುವ. ದಪ್ಪಗೆ ತೆಳ್ಳಗೆ ಹೇಗೆ ಬೇಕಾದರೂ ಮಾಡ್ಬೋದು.
ತುಪ್ಪ ಹಾಕಿ ಎರಡು ಬದಿ ಕೂಡ ಚೆನ್ನಾಗಿ ಬೇಯಬೇಕು. ಮಜ್ಜಿಗೆಯೊಂದಿಗೆ ಮಿಕ್ಸ್ ಮಾಡಿ ತುಪ್ಪ ಎಲ್ಲ ಹಾಕಿ ಬೇಯಿಸಿ ಆಗುವ ಒಂದು ಸೂಪರ್ ಪವರ್ ರೊಟ್ಟಿ ತಯಾರಾಗಿದೆ. ಬೆಂಕಿ ಕಡಿಮೆ ಮಾಡಿಕೊಂಡು ಇನ್ನೊಂದು ರೊಟ್ಟಿ ಮಾಡ್ತೇನೆ. ಬೆಂಕಿ ಉರಿ ದೊಡ್ಡದು ಮಾಡುವ. ಎರಡು ಬದಿ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಲಾಸ್ಟಿಗೆ ಸ್ವಲ್ಪ ಇರುವ ಹಿಟ್ಟನ್ನು ಕೈಯಲ್ಲೇ ಮಾಡುವ. ತೆಳು ರೊಟ್ಟಿ ಬೇಕಾದರೆ ಕೈಯಲ್ಲಿ ತೆಳುವಿಗೆ ಕೂಡ ಮಾಡ್ಬೋದು. ಇನ್ಮೇಲಿಂದ ಈ ಗೋಧಿ ಹಿಟ್ಟಿನ ರೊಟ್ಟಿ ಇದನ್ನು ನಿಮ್ಮ ಮೆನುವಿಗೆ ಆ್ಯಡ್ ಮಾಡಿಕೊಳ್ಳಿ. ತುಂಬ ರುಚಿಕರವಾಗಿಯೂ ಇದೆ, ಆರೋಗ್ಯವಾಗಿಯೂ ಇದೆ, ಸುಲಭವಾಗಿಯೂ ಇದೆ. ಗೋಧಿ ಹಿಟ್ಟಿನ ದೋಸೆಯೂ ಅಲ್ಲ, ಚಪಾತಿಯೂ ಅಲ್ಲ, ರೊಟ್ಟಿ ತರಕಾರಿಯಿಂದ ಮಸಾಲ ಪಲ್ಯದೊಂದಿಗೆ.